ನೋಡ್ರಿ ಮಳೆ ಅಗಲ ಮಾಡಿ ಇನ್ನೂ ಚೆನ್ನಾಗಿ ಬರ್ತೀರಾ ಭಾರತೀಯ ಜನತಾ ಪಾರ್ಟಿಗೆ ಕೃಷಿ ಸಹಕಾರ ಬ್ಯಾಂಕ್ ಆನೇಕಲ್ ತಾಲೂಕು ಈ ಬ್ಯಾಂಕಿನ ಚುನಾವಣೆ ನಡೆದಿದೆ. 13 ನಿರ್ದೇಶಕರು ಹೊಂದಿರತಕ್ಕಂಥ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್ ಈ ಚುನಾವಣೆಯಲ್ಲಿ 13 ನಿರ್ದೇಶಕರಲ್ಲಿ 10 ನಿರ್ದೇಶಕರು ಇನ್ಯಾನಿಮಸ್ ಆಗಿ ಸೆಲೆಕ್ಷನ್ ಆಗಿದ್ದರು.
ಎಲ್ಲ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಕಾರ್ಯಕರ್ತರು 10 ನಿರ್ದೇಶಕರು ಯುನಾನಿಮಸ್ ಆಗಿ ಗೆದ್ದು 3 ಕ್ಷೇತ್ರಗಳಿಗೆ ಚುನಾವಣೆ ಒಂದು ಜನರಲ್ ಸಾಲಗಾರರಲ್ಲದ ಕ್ಷೇತ್ರ, ಸಾಲಗಾರರ ಕ್ಷೇತ್ರ ಮರ್ಸೂರು ಮತ್ತು ಆನೇಕಲ್ ನಗರ ಮತ್ತು ಇಡೀ ತಾಲೂಕು ಜನರಲ್ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸಿದ್ವಿ. ಆ 3 ಕ್ಷೇತ್ರಗಳ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಅವರನ್ನು ಗೆಲ್ಲಿಸಿಕೊಟ್ಟಂಥ ಸಹಕಾರಿ ಮಿತ್ರರಿಗೆ ಮತ್ತು ಈ ಗೆಲುವಿಗೆ ಕಾರಣಭೂತವಾಗಿರ್ತಕ್ಕಂಥ ಎಲ್ಲ BJPಯ ಸಕ್ರಿಯ ಕಾರ್ಯಕರ್ತರ ನಾಯಕರಿಗೆ ವಿಶೇಷವಾಗಿ ಪಕ್ಷದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ತಾಲೂಕು ಮಟ್ಟದ ಈ ಕೃಷಿ ಸಹಕಾರ ಬ್ಯಾಂಕ್ನ ಚುನಾವಣೆಯಲ್ಲಿ 13ಕ್ಕೂ 13 ನಿರ್ದೇಶಕರನ್ನು ಭಾರತೀಯ ಜನತಾ ಪಕ್ಷ ಅದರ ತೆಕ್ಕೆಗೆ ಕೊಟ್ಟಂಥ ಆನೇಕಲ್ ತಾಲೂಕಿನ ಸಹಕಾರ ಮಿತ್ರರಿಗೆ ಪಕ್ಷದ ವತಿಯಿಂದ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಈ ಚುನಾವಣೆ ಎಲ್ಲ ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆ ಒಗ್ಗಟ್ಟಿನ ಫಲ ಈ ವಿಜಯೋತ್ಸವ. ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಗೆಲುವು ತಂದುಕೊಟ್ಟಂಥ ಎಲ್ಲ BJP ಕಾರ್ಯಕರ್ತರಿಗೆ ಮತ್ತು ಈ ಗೆಲುವು ದೇಶದ ಪ್ರಧಾನಿ ನರೇಂದ್ರ ಮೋದಿರವರು ಹೊಸ ದಿಕ್ಸೂಚಿಯನ್ನು ದೇಶಕ್ಕೆ ಕೊಟ್ಟ ನಂತರ ದೇಶದ ಎಲ್ಲ ಮತದಾರ ಎಲ್ಲ ನಾಗರಿಕರು BJP ಕಡೆಗೆ ನೋಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಹೆಸರನ್ನು ಭಾರತೀಯ ಜನತಾ ಸಕ್ರಿಯ ಕಾರ್ಯಕರ್ತ ಯಾವುದೇ ಚುನಾವಣೆಯಲ್ಲಿ ನಿಂತರೆ ಮೋದಿಯವರ ಆಡಳಿತ ವೈಖರಿ ಮತ್ತು BJP ಕೊಟ್ಟಂಥ 11 ವರ್ಷಗಳ ಅಭಿವೃದ್ಧಿಯ ದಿಕ್ಸೂಚಿಗೆ ವಿಶೇಷವಾದ ಒತ್ತನ್ನು ಮತದಾರರು ಕೊಡ್ತಾ ಇದ್ದಾರೆ. ಆನೇಕಲ್ ತಾಲೂಕಲ್ಲಿ ಅನೇಕ ವರ್ಷಗಳು ಸಹಕಾರ ಕ್ಷೇತ್ರಗಳು ಕಾಂಗ್ರೆಸ್ನ ತೆಕ್ಕೆಯಲ್ಲಿತ್ತು. BJPಯ ತೆಕ್ಕೆಗೆ 10-12 ವರ್ಷಗಳಿಂದ ಆನೇಕಲ್ ತಾಲೂಕು ಕೃಷಿ ಸಹಕಾರ ಬ್ಯಾಂಕು ಮತ್ತು ರೇಷ್ಮೆ ಉತ್ಪಾದಕ ಸಹಕಾರ ಬ್ಯಾಂಕ್ ಸಜ್ಜಾಪುರ, ಜಯಪಾತಿ ಕೋಆಪರೇಟಿವ್ ಸೊಸೈಟಿ ಹತ್ತಿಬೆಲೆ, ಹದ್ಬೆಲೆಯ VSSN ಇರ್ಬೋದು, ನಮ್ಮ ವಿಶೇಷವಾಗಿ ಚಿಕ್ಕೋಸಳಿಯ VSSN ಇರ್ಬೋದು, ಆನೇಕಲ್ ಕಸ್ಬಾ VSSN ಇರ್ಬೋದು. BJP ದಕ್ಕೆಗೆ ಬಂದ ನಂತರ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಸಹಕಾರ ಸಂಸ್ಥೆಗಳು ಆರ್ಥಿಕ ಸಬಲೀಕರಣ ಆಗಿದೆ. ಹೆಚ್ಚು ಸಾಲಗಳನ್ನು ಕೊಡ್ತಾ ಇದೆ. ಕೆಲವು ಸಹಕಾರಿ ಬ್ಯಾಂಕ್ಗಳಲ್ಲಿ ಅತಿ ಡಿಪಾಸಿಟನ್ನು ನೋಡ್ಬೋದು. ಒಂದು 16 ಕೋಟಿ ಡಿಪಾಸಿಟ್ಗಳನ್ನು ನಾವು ಸಜ್ಜಾಪುರ ಸಹಕಾರಿ ಬ್ಯಾಂಕಲ್ಲಿ ನೋಡ್ಬೋದು, PLD ಬ್ಯಾಂಕ್ ಅಂಥ ಸಹಕಾರಿ ಮುಖಂಡರುಗಳನ್ನು ನಾವು ಈ ಕ್ಷೇತ್ರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನು ಭವಿಷ್ಯದ ದಿನಗಳಲ್ಲಿ ಈ ಸಹಕಾರಿ ಕ್ಷೇತ್ರವನ್ನು ಸಾರ್ವಜನಿಕರಿಗೆ ಸಹಕಾರ ಬರುವ ರೀತಿಯಲ್ಲಿ ತಮ್ಮ ಸೇವೆ ಇರಬೇಕು ಅಂತೇಳಿ ಗೆದ್ದಂಥ ಯುನಾನಿಮಸ್ಸಲ್ಲಿ ಗೆದ್ದಂಥ ಎಲ್ಲ ನಿರ್ದೇಶಕರಿಗೆ ಪಕ್ಷದ ಶುಭಾಶಯಗಳನ್ನು ಕೊಡ್ತೇನೆ. ಬಂಡಾಯ ಆನೇಕಲ್ ತಾಲೂಕಲ್ಲಿ ಬಂಡಾಯದ ಮನಸ್ಥಿತಿಗೆ ಯಾವ ಕಾರ್ಯಕರ್ತ ಹೋಗ್ತಾನೆ ಅವನು ನಶಿಸಿ ಹೋಗ್ತಾನೆ. ಭವಿಷ್ಯದ ದಿನಗಳಲ್ಲಿ ಅವನ ಹೆಸರನ್ನು ಮಂತೋಗ್ತಾರೆ. ಈ ಕ್ಷೇತ್ರದಲ್ಲಿ ಬಂಡಾಯವಿದ್ದಂಥ ಯಾವುದೇ ಕಾರ್ಯಕರ್ತ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿಲ್ಲ, ಬಂಡಾಯ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಮೋದಿಯವರ ಆಡಳಿತದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ವಿಜಯೇಂದ್ರರವರ ನಾಯಕತ್ವದಲ್ಲಿ ವಿಶೇಷವಾದ ಒತ್ತನ್ನು ಕೊಟ್ಟು ಸಮಾಜದ ಮಧ್ಯೆ ಸಂಘಟನೆ ಮಾಡುವ ಮನಸ್ಥಿತಿಗೆ ಬರಬೇಕಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ.
ಎಲ್ಲಿ ಅನೇಕ ಕರ್ನಾಟಕದಲ್ಲ ಆಗಲ್ರಿ 60 ಲಕ್ಷ ಮೆಂಬರ್ಶಿಪ್, 60 ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವ ಹೊಂದಿರ್ತಕ್ಕಂಥ BJP ಈ ಭಾಗದಲ್ಲಿ 4 ಜನ ಹೇಳ್ಬಿಟ್ಟು ಬದಲಾವಣೆ ಆಗ್ತದ. ಭಾರತೀಯ ಜನತಾ ಪಕ್ಷ ಯಾವುದೋ ಒಬ್ಬ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ. ಇದು ಸಂಘಟನಾತ್ಮಕವಾಗಿ ಕಾರ್ಯಕರ್ತರ ಸಮೂಹದಿಂದ ಬೆಳೆದಂಥ ಪಕ್ಷ. ಅದೊಂದು ಸಂಘಟನೆ ವಿಶೇಷವಾದಂಥ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ. ಆ ಬದಲಾವಣೆ ಯಾವುದೇ ರೀತಿಯ ಯಾವುದೋ ಒತ್ತಾಯ, ಯಾವುದೋ ಕೂಗಿಗೆ ಮಣಿಯುವಂಥ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ. ನಾನು ದಿಕ್ಸೂಚಿ ಅಂತ ಹೇಳೋದಿಲ್ಲ. BJP ಎಲ್ಲ ಹಂತದಲ್ಲೇ ಬೆಳೆದಿದೆ. BJPಯ ದೃಷ್ಟಿಕೋನ ಡೆವಲಪ್ಮೆಂಟ್ ಅನ್ನೋ ಪದ ಕೇವಲ ನಗರ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ, ಗ್ರಾಮೀಣ ಕ್ಷೇತ್ರದ ಮತ್ತು ಸಹಕಾರಿ ಕ್ಷೇತ್ರಕ್ಕೂ BJP ಹೋಗಿದೆ ಅನ್ನೋದಕ್ಕೆ ದಿಕ್ಸೂಚಿ ಇದು. ಕಾಂಗ್ರೆಸ್ಗೆ ಎಲ್ಲ ಕಡೆ ವರದಾನ ಆಗ್ತಾ ಇದೆ. ಪ್ರತಿ ಬಾರಿ ಸಹ BJP ಬಂಡಾಯ ತರೋದು. ಪುರಸಭೆ ಚುನಾವಣೆ ಆಗಿರ್ಬೋದು, ಒಂದು PAD ಬ್ಯಾಂಕ್ BJP ಬಂಡಾಯ ಆಗ್ತಾ ಇದೆ. ಬಂಡಾಯ ಆಗ್ತಾ ಇದೆ. ಕಾಂಗ್ರೆಸ್ ಗೆದ್ದಿದೆಯಾ? ಕಾಂಗ್ರೆಸ್ ಅವ್ರಿಗೆ ಎಲ್ಲ ಕಡೆ ವರದಾನ ಆಗ್ತಾ ಇದೆ ಅಂತ. ಯಾವ ವರದಾನ ಆಗೋದಿಲ್ಲ. BJP ಬಲ ಪ್ರದರ್ಶನ, BJP ಶಕ್ತಿ ಪ್ರದರ್ಶನ. BJP ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಈ ಕ್ಷಣದಲ್ಲಿ ತಕ್ಕ BJP ನಾಯಕರ ಮುಖ ನೋಡಿದ್ರೆ BJP ಬಂಡಾಯ ಏನು ಮಾಡೋಕ್ಕಾಗೋದಿಲ್ಲ ಯಾರನ್ನು. ಚುನಾವಣೆಯಲ್ಲಿ 10 ಕ್ಷೇತ್ರಗಳು ಅವಿರೋಧವಾಗಿ ಆಯ್ಕೆಯಾಗಿತ್ತು. 3 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಜನರಲ್ ಕ್ಷೇತ್ರದಲ್ಲಿ ನಮ್ಮ ಹರೀಶ್ ರವರು 203 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. 212 ಮತಗಳಿಂದ ಜಯಶೀಲರಾಗಿದ್ದಾರೆ. ನಮ್ಮ ನಗರದ ಅಧ್ಯಕ್ಷರು ಆದಂಥ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ರಘು ಅವರು ಸಹ 33 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಅದೇ ರೀತಿ ಬಹಳ ತುರುಸಿನ ಪೈಪೋಟಿ ಇದ್ದಂಥ ಕ್ಷೇತ್ರ ಮರ್ಸೂರು ಸಾಲಗಾರ ಕ್ಷೇತ್ರದಿಂದ ನನ್ನ ಎಲ್ಲ ಮತದಾನ ಪ್ರಭುಗಳು ಇವತ್ತು ನಾನಿಲ್ಲಿ ಜಯಶೀಲಕ್ಕೆ ಕಾರಣರಾಗಿದ್ದಾರೆ. ಪ್ರಮುಖವಾಗಿ ನಮ್ಮ ಕೇಂದ್ರ ಸಚಿವರು, ನಮ್ಮ ಗುರುಗಳು ಆದಂಥ ನಾರಾಯಣ ಸ್ವಾಮಿ ಅಣ್ಣನವರು ಸಹಕಾರದಿಂದ, ಅದೇ ರೀತಿ ಯಂಗಾರೆಡ್ಡಿ ಅಣ್ಣ ಇರ್ಬೋದು, ನರಸಿಂಹರೆಡ್ಡಿ ಅವರ ಅಣ್ಣ ಇರ್ಬೋದು, ಆಂಜಿನಪ್ಪ ಶಿವಪ್ಪಣ್ಣ, ಅದೇ ರೀತಿ BJ ಆಂಜಿನಣ್ಣ, ಎಲ್ಲರ ಸಹಕಾರದಿಂದ, ನಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತು, ಅದೇ ರೀತಿ ನಮ್ಮ ಅಗ್ರಹಾರ ಸತೀಶ್ ಅವರು 1 ವಾರದಿಂದ ನನ್ನ ಜೊತೆಯಲ್ಲಿದ್ದರು. ಅವರು ಸಹ ಎಲ್ಲರ ಸಹಕಾರ, ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಈ ವಿಜಯ ಪತಾಕೆಯನ್ನು ಹಾರಿಸಿದೆ. ಈ ಮೂಲಕ ರೈತರಿಗೆ ನಮ್ಮ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅನುಕೂಲಗಳಾಗಬೇಕೆಂಬ ಉದ್ದೇಶದಿಂದ ಅದನ್ನು ಮಾಡಲು ನಾನು ಸದಾ ಸಿದ್ಧನಾಗಿರ್ತೇನೆ. ಇದಕ್ಕೆ ಶ್ರಮಿಸಿದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರಿಗೂ ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸುತ್ತೇನೆ. ಎಲೆಕ್ಷನ್ನಲ್ಲಿ 10 ಕ್ಷೇತ್ರ ಇನಾನಮಸ್ ಆಗಿತ್ತು. ಇನ್ನು 3 ಕ್ಷೇತ್ರಗಳಿಗೆ ಚುನಾವಣೆ ನಡೀತು. ಅದಕ್ಕೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನ ಸ್ಥಳಮಟ್ಟದ ಕಾರ್ಯಕರ್ತರು ಬೆಳೀಬೇಕು ಅಂತ ನಮ್ಮ ನಾರಾಯಣ ಸ್ವಾಮಿ ಅಣ್ಣನವರು ನಮ್ಗೆ ಅವಕಾಶ ಮಾಡಿಕೊಟ್ರು. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ನಾಯಕರುಗಳು ನಮ್ಮ ಬೆಂಬಲವಾಗಿ ನಿಂತು ಇವತ್ತೇನು 212 ಮತ ಗಳಿಸಿ 102 10 ಮತಗಳಲ್ಲಿ ಲೀಡ್ ಸಾಧಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಫಸ್ಟು. ಮತ್ತು ನಮ್ಮ ಜೊತೆಗೆ ಸಹೋದರನಂಗೆ ಮಂಜುನಾಥ್ ಅವರು 10 ದಿನಗಳಿಂದ ಜೊತೆಗೇ ಇದ್ದಾರೆ, ಪಕ್ಕ ಹೋಗ್ದಿರೋ ಸೋದರನಂತೆ. ಎಲ್ಲ ನನ್ನ ನಾಯಕರಿಗೆ, ಆನೇಕಲ್ ನಾಯಕರಿಗೆ, ಎಲ್ಲ ನಮ್ಮ ಕ್ಷೇತ್ರದ ನಾಯಕರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಆನೇಕಲ್ ತಾಲೂಕಿನಲ್ಲಿ PLD ಬ್ಯಾಂಕ್ನ ಒಂದು ಚುನಾವಣೆ 3 ಕ್ಷೇತ್ರಗಳಿಗೆ 3 ಕ್ಷೇತ್ರ ವಿಜಯ ಬಾರಿಯನ್ನು ಬಾರಿಸಿದ್ದೀವಿ. ಅಲ್ಲಿ ನಮ್ಮ ಹರೀಶಣ್ಣ ಇರ್ಬೋದು, ರಘುವಣ್ಣ ಇರ್ಬೋದು, ಮುನರಾಜಣ್ಣ ಗೌಡ ಇರ್ಬೋದು, ಎಲ್ಲರೂ 3 ಸೀಟನ್ನು ನಾವು PLD ಬ್ಯಾಂಕ್ ಪರವಾಗಿ ಎಲ್ಲರೂ ಗೆದ್ದುಕೊಂಡಿದ್ದಾರೆ. ಇದು ನಮ್ಮ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಒಂದು ಚುನಾವಣೆ. ಅವರ ಒಂದು ಆಶೀರ್ವಾದದಿಂದ ಇಡೀ ತಾಲೂಕಿನ ಜನತೆ ಎಲ್ಲೆಲ್ಲಿ ಶೇರ್ ಹೋಲ್ಡರ್ಸ್ ಅವರೆಲ್ಲ ಬಂದು ಮತ ಚಾಲಿಸಿದ್ರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜಯ ಸೋಮಣ್ಣ. ಈಗಾಗಲೇ 10 ಕ್ಷೇತ್ರ ಮೊದಲೇ ಇನಾನಮಸ್ BJP ಆಗಿ 10 ಕ್ಷೇತ್ರ BJP ಆಲ್ರೆಡಿ ತೆಗೆಯಾಗಿತ್ತು. ಇನ್ನು 3 ಕ್ಷೇತ್ರ ಇವತ್ತು ಎಲೆಕ್ಷನ್ ಆಗಿದೆ. 3 ಕ್ಷೇತ್ರನೂ ನಾವು BJP ವಿಜಯಶಾಲಿಯಾಗಿ ಗೆದ್ದಿದ್ದೀವಿ. ಎಲ್ಲ ಮತ ಬಾಂಧವರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀವಿ, ಅಭಿನಂದನೆ ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರು ಬಂದು ಪ್ರತಿಯೊಬ್ಬರು ಮತ ಹಾಕಿ ನಮ್ಮ BJPಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಹೇಳ್ಸೋದಕ್ಕೆ ನಾನು ಇಷ್ಟ. ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿದೆ. ಆ ಎಲೆಕ್ಷನ್ನಲ್ಲಿ ನಾರಾಯಣ ಸ್ವಾಮಿ ಮಾರ್ಗದರ್ಶನದಲ್ಲಿ 3 ಚುನಾವಣೆ ಆಗಿದೆ.
ಇಲ್ಲಿ ಅಭೂತಪೂರ್ವವಾಗಿ 3 ಚುನಾವಣೆ ಗೆದ್ದುಕೊಟ್ಟಿದ್ದಾರೆ. ನಮ್ಮ ನಾಯಕರುಗಳಿಗೆ ಮತ್ತು ನಮ್ಮ ಮತ ಬಾಂಧವರಿಗೆ ಎಲ್ಲರಿಗೂ BJP ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಗೆದ್ದಿರತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಸ್ವಾಗತವನ್ನು ಕಂಗ್ರಾಚುಲೇಷನ್ ತಿಳಿಸ್ತಾ ಇದ್ದೀವಿ. ಏನು ಈ ದಿನ ನಮ್ಮ ಆನೇಕಲ್ ತಾಲೂಕು PLD ಬ್ಯಾಂಕು ಒಂದು 3 ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು. ಆ 3 ಕ್ಷೇತ್ರದಲ್ಲಿ ನಾವು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ. ಹಾಗೂ ನಮ್ಮ ಮರ್ಸೂರು ಕ್ಷೇತ್ರದಲ್ಲಿ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಹಿಂದೆ ಮತ್ತು ಮುಂದೆ ಇತ್ತು ನಮಗೆ ಸಹಕಾರ ಕೊಟ್ಟಂಥ ಕಾರ್ಯಕರ್ತರು ಮತ್ತು ಲೀಡರ್ಗಳಿಗೆ ಅವರಿಗೆ ಸಾಷ್ಟಾಂಗ ವಂದನೆಗಳನ್ನು ಹೇಳಕ್ಕೆ ಬಯಸ್ತೀನಿ. ಹಾಗೂ ನಮ್ಮ ಏನು ಬಂಡಾಯ ಹಾಕ್ಬಿಟ್ಟಿದ್ದಾರೆ, ಬಂಡಾಯ ಅವರು ಏನು ಕಾಂಗ್ರೆಸ್ಸು ಎಲ್ಲ ಒಂದಾಗಿ ಈ ಸಲ ನಾವು ಆನೇಕಲ್ಲಲ್ಲಿ ಗೆಲ್ತೀವಿ, ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ, ಆಮೇಲೆ ಮರ್ಸೂರು ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳಿದರು. ಅವರ ಮಾತುಗಳಿಗೆ ನಮ್ಮ ಮತದಾರರೇ ಒಳ್ಳೆಯ ಉತ್ತರವನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲರೂ ನಮ್ಮ BJP ಕಾರ್ಯಕರ್ತರು ದೃಢವಾಗಿ ನಿಂತು ನಮ್ಮ ಪಾರ್ಟಿನಲ್ಲಿ ಯಾರೇ ನಿಲ್ಲಿ ಅವರಿಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ತೀನಿ. ಆನೇಕಲ್ಲು PLD ಬ್ಯಾಂಕ್ನ 3 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಸಹಕರಿಸಿದ ನಮ್ಮ PLD ಬ್ಯಾಂಕಿನ ಏನು ಮತದಾರರವರೇ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ BJP ಆನೇಕಲ್ಲಲ್ಲಿ ಜೈಬೇರಿ ಬಾರಿಸಲಿ ಅಂತ ಇದರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ 3 ಜನ ಗೆದ್ದಿರೋರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಒಟ್ಟು 13 ಕ್ಷೇತ್ರ ಇದ್ದು 10 ಕ್ಷೇತ್ರಗಳು ಯುನಾನಿಮಸ್ ಆಗಿತ್ತು. 3 ಕ್ಷೇತ್ರಗಳ ಚುನಾವಣೆ ಇದ್ದು ಆ 3 ಕ್ಷೇತ್ರ ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತದಿಂದ ಲೀಡನ್ನು ತೆಗೆದುಕೊಂಡಿದೆ. ಇದು ಎಲ್ಲದಕ್ಕೂ ಮೂಲ ಕಾರಣ ಅಂದರೆ ನಾರಾಯಣಸ್ವಾಮಿ ನೇತೃತ್ವದ ಯಾವುದೇ ಎಲೆಕ್ಷನ್ ಮಾಡಲಿ ಮುಂದೆ ಗೆಲ್ತೀವಿ ಅನ್ನೋದಕ್ಕೆ ಇದು ಸೂಚನೆ ಅಷ್ಟೇ. ಇದು ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಅದು ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಲ್ ಓಟಿಸಿದೋ ಅದನ್ನು ನಾವು ಸಾಕಷ್ಟು ಪ್ರಯತ್ನ ಪಟ್ಟು ಭಾರತೀಯ ಜನತಾ ಪಕ್ಷದ ಕಡೆ ಒಲವು ಕೊಟ್ಟು ಮತ ಚಲಾಯಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡುತ್ತೆ. ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಮಗೆ ಮತವನ್ನು ಕೊಟ್ಟಿದ್ದಕ್ಕೆ ದಯವಿಟ್ಟು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.